ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಕಾಶಿ ಕ್ಷೇತ್ರ ಗಣೇಶ ಪ್ರೇಷಣ ವರ್ಣನವೆಂಬ 55ನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ: ಕುಂಭೋದ್ಭವನೆ, ಆ ಕಾಶಿ ನಗರಿಯಲ್ಲಿ ಲಿಂಗಗಳನ್ನು ಸ್ಥಾಪನೆ ಮಾಡಿದ ಇತರ ಗಣಗಳು ಯಾರಿದ್ದರೋ ಅವರನ್ನು ನಿನಗೆ ಕಥನ ಮಾಡುವೆನು, ಕೇಳು. ಕಪರ್ದೇಶ್ವರ ಲಿಂಗದ ಉತ್ತರ ದಿಕ್ಕಿನಲ್ಲಿ ಪಿಂಗಲ ನಾಮಕನಾದ ಗಣನೆಂಬ ಪಿಂಗಲೇಶ್ವರನಿಂದ ಪಿಂಗಳೇಶ್ವರನೆಂಬ ಹೆಸರಿನ ಒಂದು ಲಿಂಗವು ಸ್ಥಾಪಿಸಲ್ಪಟ್ಟಿತು. ಅದನ್ನು ನೋಡುವ ಮಾತ್ರದಿಂದಲೇ ಸಮಸ್ತ ದುರಿತಗಳ ಕ್ಷಯ ಉಂಟಾಗುವುದು. ಅತ್ಯಂತ ಸಂತೋಷಗೊಂಡ ವೀರಭದ್ರನು ದೇವತಾ ಸಾರ್ವಭೌಮನಾದ ತ್ರಿಶೂಲಿಯ ಲಿಂಗವೊಂದನ್ನು ವೀರಭದ್ರೇಶ್ವರನೆಂಬ ಹೆಸರಿನಿಂದ ಸ್ಥಾಪಿಸಿ ಇಂದಿಗೂ ಸಹ ಅದನ್ನೇ ಏಕಾಗ್ರ ಚಿತ್ತದಿಂದ ಧ್ಯಾನಿಸುತ್ತಿರುವನು. ಅವನ ದರ್ಶನದಿಂದಲೇ ಅದರ ದರ್ಶನದಿಂದಲೇ ಮನುಷ್ಯನಿಗೆ ಪರಾಕ್ರಮ ಸಿದ್ಧಿಯುಂಟಾಗುವುದು. ಅವಿಮುಕ್ತೇಶ್ವರನಿಗೆ ಪಶ್ಚಿಮ ದಿಕ್ಕಿನಲ್ಲಿರುವ ವೀರಭದ್ರೇಶ್ವರನನ್ನು ಪೂಜೆ ಮಾಡಿದ ಮನುಷ್ಯನು ಎಂದಿಗೂ ಯುದ್ಧದಲ್ಲಿ ಪರಾಜಯವನ್ನು ಪಡೆಯಲಾರನು. ಅವಿಮುಕ್ತೇಶ್ವರ ಕ್ಷೇತ್ರದಲ್ಲಿ ವಾಸ ಮಾಡುವವರ ವಿಘ್ನಗಳ ಸಮೂಹವನ್ನೆಲ್ಲ ರೌದ್ರಾಕಾರವನ್ನು ಸ್ವೀಕರಿಸಿದ ವೀರಭದ್ರನು ತಾನೇ ಮುಂದೆ ಬಂದು ನಾಶಗೊಳಿಸುವನು. ಮಂಗಳ ಸ್ವರೂಪಿಣಿಯು ಶುಭಪ್ರದಳು ಆದ ಭದ್ರಕಾಳಿ ಎಂಬ ಪತ್ನಿಯೊಡನಿರುವ ವೀರಭದ್ರನನ್ನು ಪೂಜಿಸಲು ನರನು ಯಾವ ಜೀವವು ಕಾಶಿ ಕ್ಷೇತ್ರದಲ್ಲಿಯೇ ವಾಸ ಮಾಡಿದ ಪುಣ್ಯವನ್ನು ಹೊಂದುವನು. ಕಿರಾತನೆಂಬ ಗಣಪನಿಂದ ಕಾಶಿಯಲ್ಲಿ ಕೇದಾರೇಶ್ವರನಿಗೆ ದಕ್ಷಿಣದಲ್ಲಿ ಭಕ್ತರಿಗೆಲ್ಲ ಅಭಯಪ್ರದವಾದ ಒಂದು ಲಿಂಗವು ಕಿರಾತೇಶ್ವರನೆಂಬ ಹೆಸರಿನಿಂದ ಸ್ಥಾಪನೆ ಮಾಡಲ್ಪಟ್ಟಿತು. ಗುಣಸಂಪನ್ನನಾದ ಚತುರ್ಮುಖನೆಂಬ ಗಣನಾಯಕನು ವೃದ್ಧಕಾಲೇಶ್ವರನ ಸನ್ನಿಧಿಯಲ್ಲಿ ಚತುರ್ಮುಖೇಶ್ವರನೆಂಬ ಲಿಂಗವನ್ನು ಪ್ರತಿಷ್ಠೆ ಮಾಡಿ ಇಲ್ಲಿಯವರೆಗೂ ನಿಶ್ಚಲ ಮನಸ್ಸಿನಿಂದ ಅಲ್ಲಿಯೇ ಧ್ಯಾನಾಸಕ್ತನಾಗಿರುವನು. ಈ ಚತುರ್ಮುಖೇಶ್ವರನ ಭಕ್ತರೆಲ್ಲರೂ ಸ್ವರ್ಗ ಲೋಕಕ್ಕೆ ಹೋಗಿ ಸಕಲ ಭೋಗಗಳನ್ನು ಅನುಭವಿಸುತ್ತಾ ಚತುರ್ಮುಖನಾದ ಬ್ರಹ್ಮದೇವನಂತೆಯೇ ಸಕಲ ದೇವತೆಗಳಿಂದಲೂ ಪೂಜೆಯನ್ನು ಕೈಗೊಳ್ಳುತ್ತಿರುವರು. ನಿಕುಂಭನೆಂಬ ಗಣೇಶ್ವರನಿಂದ ಪೂಜಿತವಾದ ನಿಕುಂಭೇಶ್ವರನನ್ನು ನೋಡಿ ಪೂಜೆಯನ್ನು ಮಾಡಿ ತನ್ನ ಗ್ರಾಮಕ್ಕೆ ಹಿಂದಿರುಗಲು ಸಕಲ ಕಾರ್ಯಗಳಲ್ಲಿಯೂ ಸಿದ್ಧಿಯನ್ನು ಪಡೆಯುವನು. ಕುಬೇರೇಶ್ವರನ ಸಮೀಪದಲ್ಲಿರುವ ಈ ಲಿಂಗದ ಪರಿಚರ್ಯೆಯಿಂದ ಶಿವಲೋಕದಲ್ಲಿ ಪೂಜ್ಯತೆಯನ್ನು ಸಂಪಾದಿಸುವನು. ಮಹಾದೇವನಿಗೆ ದಕ್ಷಿಣ ದಿಕ್ಕಿನಲ್ಲಿರುವ ಪಂಚಾಕ್ಷರೇಶ್ವರವೆಂಬ ಮಹಾಲಿಂಗವನ್ನು ಚೆನ್ನಾಗಿ ಪೂಜಿಸಿದ ನರನು ಕಾಶಿ ಕ್ಷೇತ್ರದಲ್ಲಿ ಪೂರ್ವ ಜನ್ಮಗಳ ಸ್ಮರಣೆಯನ್ನು ಪಡೆಯಲು ಸಮರ್ಥನಾಗುವನು. ಅಂತರ್ಗ್ರಹದ ಉತ್ತರದ ಬಾಗಿಲಿನಲ್ಲಿ ಭಾರಭೂತಗಳನ್ನು ಪ್ರತಿಷ್ಠೆ ಮಾಡಿರುವ ಭಾರಭೂತೇಶ್ವರ ಲಿಂಗವನ್ನು ಧ್ಯಾನ ಮಾಡಲು ಮನುಷ್ಯನು ಶಿವನಗರಿಯಲ್ಲಿ ಶಾಶ್ವತವಾಗಿ ವಾಸ ಮಾಡುವನು. ಕಾಶಿ ಕ್ಷೇತ್ರದಲ್ಲಿರುವ ಭಾರಭೂತೇಶ್ವರ ಲಿಂಗವು ಯಾರಿಂದ ನೋಡಲ್ಪಡುವುದಿಲ್ಲವೋ ಅವರು ನಿಜವಾಗಿಯೂ ಪುಷ್ಪ ಫಲಗಳನ್ನು ಕೊಡದಿರುವ ವೃಕ್ಷಗಳಂತೆ ಭೂದೇವಿಗೆ ಕೇವಲ ಭಾರಪ್ರಾಯರೇ ಆಗಿರುವರು. ಪ್ರೇಕ್ಷನೆಂಬ ಹೆಸರಿನ ಗಣನಾಯಕನಿಂದ ಉತ್ತಮವಾದ ಲಿಂಗವು ಸ್ಥಾಪಿತವಾಗಿರುವುದು. ಎಲೈ ಅಗಸ್ತ್ಯನೇ, ತ್ರಿಲೋಚನೇಶ್ವರನಿಗೆ ಎದುರು ಭಾಗದಲ್ಲಿರುವ ಈ ಲಿಂಗವು ಆತನಿಂದ ಇಂದಿಗೂ ಧ್ಯಾನಿಸಲ್ಪಡುತ್ತಿರುವುದು. ಆ ಲಿಂಗದ ಭಕ್ತರು ಯಾರು ಇರುವರೋ ಅವರೆಲ್ಲರೂ ದೇಹವನ್ನು ತ್ಯಜಿಸಿದ ಮೇಲೆ 3 ಕಣ್ಣುಗಳುಳ್ಳವರಾಗಿಯೇ ಮಾರ್ಪಡುವರು. ಈ ವಿಷಯದಲ್ಲಿ ಸಂದೇಹವಿಲ್ಲವು. ಕ್ಷೇಮಕನೆಂಬ ಹೆಸರಿನ ಗಣನಾಥನು ಕಾಶಿಯಲ್ಲಿ ತಾನೇ ಮೂರ್ತೀಭವಿಸಿದವನಾಗಿ ಸರ್ವವ್ಯಾಪಿಯಾದ ವಿಶ್ವೇಶ್ವರನನ್ನು ಇಂದಿಗೂ ನಿಶ್ಚಲವಾದ ಭಕ್ತಿಯಿಂದ ಧ್ಯಾನಿಸುತ್ತಿರುವನು. ವಾರಾಣಸಿಯಲ್ಲಿ ನೆಲೆಸಿರುವ ಮಹಾ ಗಣನಾಯಕನಾದ ಕ್ಷೇಮಕನನ್ನು ಯಾವನು ಪೂಜಿಸುವನೋ ಅವನ ವಿಘ್ನಗಳೆಲ್ಲವೂ ನಾಶವನ್ನು ಹೊಂದುವವು ಮತ್ತು ಹೆಜ್ಜೆ ಹೆಜ್ಜೆಗೂ ಅವನಿಗೆ ಮಂಗಳವೇ ಉಂಟಾಗುತ್ತಿರುವುದು. ದೇಶಾಂತರಕ್ಕೆ ಹೋಗಿರುವ ಮನುಷ್ಯನು ಹಿಂದಕ್ಕೆ ಬರಬೇಕೆಂಬ ಅಪೇಕ್ಷೆ ಇದ್ದಲ್ಲಿ ಕಾಶಿಯಲ್ಲಿ ಕ್ಷೇಮಕನನ್ನು ಪೂಜಿಸತಕ್ಕದ್ದು. ದೇಶಾಟನದಲ್ಲಿರುವ ಮನುಷ್ಯನು ಶೀಘ್ರದಲ್ಲಿಯೇ ಹಿಂದಿರುಗುವನು. ವಿಶ್ವೇಶ್ವರನಿಗೆ ಉತ್ತರದಲ್ಲಿ ಲಾಂಗಲಿ ನಾಮಕವಾದ ಗಣನಿಂದ ಸ್ಥಾಪಿಸಲ್ಪಟ್ಟ ಲಾಂಗಲೀಶ್ವರ ಲಿಂಗವನ್ನು ನೋಡಿದ ಮನುಷ್ಯನು ಎಂದಿಗೂ ದೇಹದಲ್ಲಿ ರೋಗಗಳನ್ನು ಅನುಭವಿಸುವುದಿಲ್ಲ. ಲಾಂಗಲೀಶನನ್ನು ಒಮ್ಮೆ ಪೂಜೆ ಮಾಡುವುದರಿಂದಲೇ 5 ನೇಗಿಲುಗಳನ್ನು ದಾನ ಮಾಡುವುದರಿಂದ ಉಂಟಾದ ಸಮಗ್ರ ಫಲವನ್ನು ಪಡೆಯಬಹುದು. ಈ ಪೂಜೆಯು ಸಕಲೈಶ್ವರ್ಯಗಳನ್ನು ಪಡೆಯುವ ಉತ್ತಮೋಪಾಯವಾಗಿರುವುದು. ವಿರಾಧ ಗಣನಿಂದ ಪೂಜಿತನಾದ ವಿರಾಧೇಶ್ವರನನ್ನು ಪೂಜಿಸಿದವನು ಸಕಲ ಅಪರಾಧಗಳಿಂದ ಕೂಡಿದವನಾದರೂ ಯಾರಲ್ಲಿಯೂ ಅಪರಾಧಿಯೆಂದು ಪರಿಗಣಿಸಲ್ಪಡುವುದಿಲ್ಲ. ಕಾಶಿ ನಿವಾಸಿಗಳಾದವರು ದಿನ ದಿನದಲ್ಲಿಯೂ ಮಾಡುವ ಅಪರಾಧವೆಲ್ಲವೂ ವಿರಾಧೇಶ್ವರನ ಪೂಜೆಯಿಂದ ಕ್ಷಿಪ್ರದಲ್ಲಿಯೇ ನಾಶವನ್ನು ಹೊಂದುತ್ತಲಿರುವುದು.
ದಂಡಪಾಣಿಗೆ ನೈಋತ್ಯದಲ್ಲಿ ನೆಲೆಸಿರುವ ವಿರಾಧೇಶ್ವರನನ್ನು ಕಂಡು ಪ್ರಯತ್ನಪೂರ್ವಕವಾಗಿ ನಮಸ್ಕರಿಸಲು ಭಕ್ತನು ಸಕಲ ಅಪರಾಧಗಳಿಂದಲೂ ಮುಕ್ತನಾಗುವನು ಎಂಬುದರಲ್ಲಿ ಸಂದೇಹವಿಲ್ಲ. ಸುಮುಖನೆಂಬ ಗಣನು ಪೂಜಿಸಿದ ಸುಮುಖೇಶ್ವರನೆಂಬ ಪಶ್ಚಿಮಾಭಿಮುಖವಾದ ಲಿಂಗವನ್ನು ನೋಡಲು ಮನುಷ್ಯನು ತನ್ನ ಪಾಪಗಳೆಲ್ಲವನ್ನೂ ಕಳೆದುಕೊಳ್ಳುವನು. ಪಿಲಿಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಸುಮುಖೇಶ್ವರನ ದರ್ಶನವನ್ನು ಮಾಡಲು ಯಮಧರ್ಮರಾಜನನ್ನು ಯಾವಾಗಲೂ ಸುಮುಖನನ್ನಾಗಿಯೇ ನೋಡಬಹುದು. ಆತನು ಎಂದಿಗೂ ಕ್ರುದ್ಧ ಮುಖನಾಗಿರುವುದಿಲ್ಲವು. ಆಷಾಢಿಯಿಂದ ಪೂಜಿಸಲ್ಪಟ್ಟ ಆಷಾಢೀಶ್ವರ ನಾಮಕವಾದ ಲಿಂಗವನ್ನು ಆಷಾಢ ಮಾಸದ ಪೌರ್ಣಮಿಯ ದಿನದಲ್ಲಿ ಭಕ್ತಿಯಿಂದ ದರ್ಶಿಸಿದ ಮಾನವನು ಸರ್ವ ಪಾತಕಗಳಿಂದಲೂ ಮುಕ್ತನಾಗುವನು. ಭಾರಭೂತೇಶ್ವರನಿಂದ ಉತ್ತರ ದಿಕ್ಕಿನಲ್ಲಿರುವ ಆಷಾಢೀಶ್ವರನನ್ನು ಆಷಾಢ ಮಾಸದ ಪೌರ್ಣಮಿಯ ದಿನದಲ್ಲಿ ಪೂಜೆ ಮಾಡಲು ಯಾವ ಪಾತಕಗಳಿಂದಲೂ ಮಾನವನು ಕ್ಲೇಶಗೊಳ್ಳುವುದಿಲ್ಲ. ಆಷಾಢ ಶುಕ್ಲ ಚತುರ್ದಶಿಯಲ್ಲಾಗಲಿ ಪೌರ್ಣಮಿಯಲ್ಲಾಗಲಿ ಆಷಾಢೀಶ್ವರನಿಗೆ ವಾರ್ಷಿಕ ಯಾತ್ರೆಯನ್ನು ನೆರವೇರಿಸಲು ಮನುಷ್ಯನು ಪಾಪರಹಿತನಾಗುವನು. ಸ್ಕಂದನು ಹೇಳುತ್ತಾನೆ, ಅಗಸ್ತ್ಯ ಮುನಿಯೇ, ಇಂತು ಈ ಗಣಗಳೆಲ್ಲರೂ ವಾರಾಣಸಿಯಲ್ಲಿಯೇ ನೆಲೆಸಿ ವಿಶ್ವೇಶ್ವರನನ್ನು ಸಂತೋಷಗೊಳಿಸಲು ಸುಖವಾಗಿ ತಮ್ಮ ತಮ್ಮ ಹೆಸರುಗಳಿಂದ ಲಿಂಗಗಳನ್ನು ಸ್ಥಾಪಿಸಿ ಪೂಜಿಸುತ್ತಿದ್ದರು. ವಿಶ್ವೇಶ್ವರನು ಪುನಃ ಕಾಶಿಗೆ ಯಾರನ್ನು ಕಳುಹಿಸಬೇಕು ಎಂಬುದಾಗಿ ಚಿಂತಿಸತೊಡಗಿದನು. ನನಗೆ ಹಿತತಮನಾದ ಯಾವನನ್ನು ಕಳುಹಿಸಿ ನಾನು ಪರಮಸೌಖ್ಯವನ್ನು ಪಡೆಯಲಿ? ಯೋಗಿನಿಯರು, ಸೂರ್ಯನು, ಬ್ರಹ್ಮದೇವನು, ಶಂಕುಕರ್ಣನೆ ಮೊದಲಾದ ಗಣಗಳು ಸಮುದ್ರದಲ್ಲಿ ಐಕ್ಯವನ್ನು ಹೊಂದಿದ ನದಿಗಳಂತೆ ಕಾಶಿಯಲ್ಲಿ ಸೇರಿ ಇಂದಿನವರೆಗೂ ಒಬ್ಬರೂ ಹಿಂತಿರುಗಲಿಲ್ಲ. ನಿಜವಾಗಿಯೂ ಕಾಶಿಯನ್ನು ಯಾರು ಪ್ರವೇಶಿಸುವರೋ ಅವರು ನನ್ನ ಉದರವನ್ನೇ ಪ್ರವೇಶಿಸುವರು. ಪ್ರಜ್ವಲಿಸುತ್ತಿರುವ ಬೆಂಕಿಯಲ್ಲಿ ಹಾಕಿದ ಹವಿಸ್ಸಿನಂತೆ ಅವರು ಪುನಃ ಹೊರಕ್ಕೆ ಬರಲು ಸಾಧ್ಯವಾಗುವುದಿಲ್ಲ. ಲಿಂಗ ಪೂಜೆಯಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಯಾರು ಕಾಶಿಯಲ್ಲಿಯೇ ನೆಲೆಸಿರುವರೋ ಅವರೇ ನನ್ನ ಜಂಗಮ ಲಿಂಗ ರೂಪಿಗಳು ಎಂಬುದರಲ್ಲಿ ಸಂದೇಹವಿಲ್ಲ. ಕಾಶಿ ಕ್ಷೇತ್ರದಲ್ಲಿ ನಿಶ್ಚೇತನಗಳಾದ ಸ್ಥಾವರ ಪದಾರ್ಥಗಳು ಮತ್ತು ಸಚೇತನಗಳಾದ ಜಂಗಮ ಪ್ರಾಣಿಗಳು ಎಲ್ಲವೂ ನನ್ನ ಲಿಂಗಗಳೇ ಆಗಿರುವವು. ಆದುದರಿಂದ ಅವುಗಳಿಗೆ ದ್ರೋಹವನ್ನು ಎಣಿಸುವವರು ದುಷ್ಟ ಬುದ್ಧಿಗಳು. ಯಾರ ಮಾತುಗಳಲ್ಲಿ ವಾರಾಣಸಿ ಕಥನವಿರುವುದೋ, ಕಿವಿಗಳಲ್ಲಿ ವಿಶ್ವೇಶ್ವರನ ಸಚ್ಚರಿತ್ರವು ಶ್ರುತವಾಗಿರುವುದೋ ಅವರೇ ಸರ್ವೋತ್ತಮರಾದ ಕಾಶಿ ಲಿಂಗರೂಪಿಗಳು. ನನ್ನ ಹಾಗೆಯೇ ನಿತ್ಯವೂ ಪೂಜಾರ್ಹರಾಗಿರುವರು. ವಾರಾಣಸಿ ಎಂದು, ಕಾಶಿ ಎಂದು, ರುದ್ರಾವಾಸವೆಂದು ನಿರಂತರವೂ ಈ ಕ್ಷೇತ್ರದ ನಾಮಗಳನ್ನು ಯಾರು ಉಚ್ಚರಿಸುತ್ತಿರುವರೋ ಅವರಿಗೆ ಯಮಧರ್ಮರಾಯನ ದರ್ಶನವಾಗುವುದಿಲ್ಲ ಎಂಬುದು ದಿಟವು. ಆನಂದವನವನ್ನು ಸೇರಿ ಯಾವ ಮಾನವರು ನಿರಾನಂದ ಭೂಮಿಯಾದ ಬೇರೊಂದು ಸ್ಥಳವನ್ನು ಮನಸ್ಸಿನಲ್ಲಿಯಾದರೂ ಅಪೇಕ್ಷಿಸಿದರೆ ಅವರು ಈ ಲೋಕದಲ್ಲಿ ಯಾವಾಗಲೂ ದುಃಖ ಭಾಗಿಗಳೇ ಆಗಿರುವರು. ಮರಣವು ಇಂದೇ ಉಂಟಾಗಲಿ ಅಥವಾ ಬಹಳ ಕಾಲದ ಮೇಲಾದರೂ ಸಂಭವಿಸಲಿ, ಕಲಿಯುಗದ ಭಯದಿಂದ ಕೂಡಿರುವ ಮನುಷ್ಯರು ಎಂದಿಗೂ ಕಾಶಿ ಕ್ಷೇತ್ರವನ್ನು ತ್ಯಜಿಸಬಾರದು. ಮುಂದಾಗಬೇಕಾದವುಗಳೆಲ್ಲವೂ ಅಡಿಗಡಿಗೂ ಖಂಡಿತವಾಗಿಯೂ ಸಂಭವಿಸುತ್ತಲೇ ಇರುವವು. ಆದುದರಿಂದ ಅಲ್ಪ ಬುದ್ಧಿಗಳಾದವರು ಲಕ್ಷ್ಮೀ ನಿವಾಸವೆನಿಸಿದ ಕಾಶಿ ಕ್ಷೇತ್ರವನ್ನು ಏಕೆ ತ್ಯಜಿಸುವರು? ಅಡಿಗಡಿಗೂ ಸಹಸ್ರ ಸಂಖ್ಯಾತಗಳಾದ ವಿಘ್ನಗಳು ಒದಗುತ್ತಿದ್ದರೂ ಅವುಗಳನ್ನು ಸಹಿಸಿಕೊಂಡು ಕಾಶಿಯಲ್ಲಿ ವಾಸ ಮಾಡುವುದು ಉತ್ತಮವೇ ಹೊರತು ಇತರ ಸ್ಥಳಗಳಲ್ಲಿ ನಿರ್ವಿಘ್ನವಾದ ರಾಜ್ಯಾಧಿಕಾರವು ಲಭಿಸಿದರೂ ಅಪೇಕ್ಷಿಸಬಾರದು. ಐಶ್ವರ್ಯದಿಂದ ಮತ್ತೆ ಮತ್ತೆ ಒದಗುವ ಭೋಗಗಳು ಹಲವಾರು ನಿಮಿಷಗಳ ಅನುಭವಕ್ಕೆ ಮಾತ್ರ ಯೋಗ್ಯಗಳಾಗಿರುವವು. ಆದರೆ ಈ ಕಾಶಿ ಕ್ಷೇತ್ರವು ಇಹಲೋಕ ಪರಲೋಕಗಳೆರಡರಲ್ಲಿಯೂ ಅಖಂಡವಾದ ಸುಖವನ್ನು ಉಂಟು ಮಾಡುವುದು. ಲೋಕೇಶ್ವರನಾದ ನಾನೇ ಅದಕ್ಕೆ ಒಡೆಯನಾಗಿರುವೆನು. ಕಾಶಿಯು ಮೋಕ್ಷದಾಯಕವೆನಿಸಿ ಪ್ರಕಾಶಿಸುತ್ತಿರುವುದು. ಸ್ವರ್ಗದಿಂದ ಬಂದಿರುವ ಗಂಗೆಯು ಅಮೃತವಾಹಿನಿಯಾಗಿರುವುದು. ಈ ತ್ರಿತಯವು ಮಾನವರಿಗೆ ಏನನ್ನು ತಾನೇ ಕೊಡಲಾರದು. 5 ಕ್ರೋಶಗಳ ಪರಿಮಿತಿಯುಳ್ಳ ಈ ಕಾಶಿ ನಗರಿಯು ನನ್ನ ಶರೀರವೇ ಆಗಿರುವುದು. ಅಪರಿಮಿತ ಪ್ರಮಾಣದ ಐಶ್ವರ್ಯ ಸಮೃದ್ಧಿಯನ್ನು ಕೊಡುವುದು. ಭಕ್ತರ ಮೋಕ್ಷಕ್ಕೆ ಏಕ ಕಾರಣವಾಗಿರುವುದು. ಹುಟ್ಟು ಸಾವುಗಳಿಂದ ನಿರಂತರವಾಗಿ ಕ್ಲೇಶಗೊಂಡು ಸಂಸಾರದ ಭಾರದಿಂದ ಖಿನ್ನರಾಗಿರುವವರಿಗೆ ನನ್ನ ನಿವಾಸ ನಗರವಾದ ಈ ಕಾಶಿಯೊಂದೇ ನಿಜವಾಗಿಯೂ ವಿಶ್ರಾಂತಿದಾಯಕವಾದ ಪ್ರದೇಶವಾಗಿರುವುದು. ಅನಾದಿಯಾದ ಸಂಸಾರ ಮಾರ್ಗದಲ್ಲಿ ಬಳಲುತ್ತಿರುವವರ ವಿಶ್ರಾಂತಿಗಾಗಿ ಕಾಶಿ ಎಂಬ ಮಂಟಪವು ಸೃಷ್ಟವಾಗಿರುವುದು. ಅದು ಕಲ್ಪವಲ್ಲಿಗಳಿಂದ ರಚಿಸಲ್ಪಟ್ಟು ಮನೋರಥಗಳೆಂಬ ಫಲಗಳಿಂದ ನಿಬಿಡಿತವಾಗಿ ರಂಜಿಸುತ್ತಿರುವುದು. ಮೋಕ್ಷವೆಂಬ ಚಕ್ರವರ್ತಿಗೆ ಸಕಲ ತಾಪಗಳನ್ನು ಹೋಗಲಾಡಿಸುವ ಈ ಕಾಶಿ ಕ್ಷೇತ್ರವು ನನ್ನ ತ್ರಿಶೂಲವೆಂಬ ಉನ್ನತವಾದ ದಂಡದಿಂದ ಎತ್ತಿ ಹಿಡಿಯಲ್ಪಟ್ಟ ವಿಚಿತ್ರವಾದ ಶ್ವೇತ ಛತ್ರದಂತೆ ಕಂಗೊಳಿಸುತ್ತಿರುವುದು. ಯಾವ ಪುಣ್ಯ ಪುರುಷರು
ಅನಾಯಾಸವಾಗಿಯೇ ಮೋಕ್ಷಲಕ್ಷ್ಮಿಯನ್ನು ಪಡೆಯ ಬಯಸುವರೋ ಮತ್ತು ನಿರ್ವಿಘ್ನವಾದ ಸುಖವನ್ನು ಹೊಂದಲೆಣಿಸುವರೋ ಆ ಮಾನವರು ಎಂದಿಗೂ ಕಾಶಿ ಕ್ಷೇತ್ರವನ್ನು ತ್ಯಾಗ ಮಾಡಬಾರದು. ನನಗೆ ಪ್ರಿಯವಾದ ಆನಂದವನದಲ್ಲಿ ಯಾರು ನಿರಂತರವಾಗಿ ವನವಾಸಿಗಳಾಗಿರುವರೋ ಅವರು ಅತ್ಯಂತ ರುಚಿಕರಗಳಾದ ಮೋಕ್ಷಲಕ್ಷ್ಮಿಯ ಫಲಗಳನ್ನು ಪಡೆಯುವರು. ಯಾವ ಲೋಕಮೋಹಕರಿಯಾದ ಕಾಶಿ ಕ್ಷೇತ್ರವು ಮಮತಾಹೀನನು ಮೋಹರಹಿತನು ಆದ ನನ್ನನ್ನು ಸಹ ಮೋಹಗೊಳಿಸುತ್ತಿರುವುದು, ಅದು ಯಾವ ಮಾನವರ ಸಂಸ್ಮರಣೆಗೆ ಯೋಗ್ಯ ವಿಷಯವಲ್ಲದಿರುವುದು. ಯಾವ ಕಾಶಿಯ ನಾಮವೂ ಸಹ ಅತ್ಯಂತ ಮಧುರವಾಗಿದ್ದು ಪರಮಾನಂದವನ್ನು ಪ್ರಕಾಶಿಸುತ್ತಿರುವುದು, ಅದನ್ನು ಕಾಶಿ ಕಾಶಿ ಎಂಬುದಾಗಿ ಪುಣ್ಯವಂತರಲ್ಲದ ಜನರು ಎಂದಿಗೂ ಜಪಿಸುವುದಿಲ್ಲ. ಯಾರು ನಿರಂತರದಲ್ಲಿಯೂ ಕಾಶಿಯ ನಾಮವೆಂಬ ಅಮೃತವನ್ನು ಪಾನ ಮಾಡುತ್ತಿರುವರೋ ಅವರ ಮಾರ್ಗವು ಭೂಮಂಡಲದ ಎಲ್ಲೆಡೆಗಳಲ್ಲಿಯೂ ನಿಷ್ಕಂಟಕವಾಗಿ ಪರಿಣಮಿಸುವುದು. ಸರ್ವರಲ್ಲಿಯೂ ಅಂತರ್ಯಾಮಿಯಾಗಿರುವುದರಿಂದ ಮಮತಾರಹಿತನಾದ ನನಗೂ ಸಹ ಕಾಶಿಯ ನಾಮವನ್ನು ಸದಾ ಜಪಿಸುತ್ತಿರುವ ಮನುಷ್ಯರೇ ಈ ಲೋಕದಲ್ಲಿ ನನ್ನವರಾಗಿ ಸಂಚರಿಸುತ್ತಿರುವರು. ವಾರಾಣಸಿ ಕ್ಷೇತ್ರದ ಈ ರಹಸ್ಯವನ್ನು ತಿಳಿದುಕೊಂಡೇ ಬ್ರಹ್ಮನಿಂದಲೂ ಯೋಗಿನಿಯರಿಂದಲೂ ಸೂರ್ಯನಿಂದಲೂ ಕೂಡಿದ ಗಣಾಧಿಪತಿಗಳೆಲ್ಲರೂ ಅಲ್ಲಿಯೇ ನಿಂತು ಬಿಟ್ಟಿರುವರಲ್ಲದೆ ಬೇರೆಯಲ್ಲ. ಇಲ್ಲದಿದ್ದರೆ ಆ ಯೋಗಿನಿಯರಾಗಲಿ ಸೂರ್ಯನಾಗಲಿ ಬ್ರಹ್ಮದೇವನಾಗಲಿ ಆ ಗಣಗಳಾಗಲಿ ನನ್ನನ್ನು ಬಿಟ್ಟು ಅನ್ಯ ಸ್ಥಳದಲ್ಲಿ ಹೇಗೆ ನೆಲೆಸುವರು? ಅವರೆಲ್ಲರೂ ಕಾಶಿಯಲ್ಲಿ ನೆಲೆಸಿದುದರಿಂದಲೇ ನನ್ನ ಕಾರ್ಯಕ್ಕೆ ಮಹತ್ತರವಾದ ಮಂಗಳವೇ ಉಂಟಾದಂತಾಗಿತು. ಬೇರೆ ರಾಜ್ಯದ ಬಲವಿಲ್ಲದವನಿಗೆ ಶತ್ರು ರಾಜ್ಯದಲ್ಲಿ ಭೇದವನ್ನು ಉಂಟು ಮಾಡಲು ತನ್ನ ಕಡೆಯವನು ಒಬ್ಬನಾದರೂ ಸಮರ್ಥನಾಗುವನು. ಅವರೆಲ್ಲರೂ ನನ್ನ ಸ್ವರೂಪವುಳ್ಳವರೇ ಆಗಿರುವರು. ಕಾರಣಾಂತರಗಳಿಂದ ಕಾಶಿಯಲ್ಲಿ ಪ್ರವೇಶವನ್ನು ಪಡೆದಿರುವರು. ಆದುದರಿಂದ ಅವರು ನಾನು ಕಾಶಿಗೆ ಬರಬೇಕೆಂಬ ಉದ್ದೇಶದಿಂದ ಖಂಡಿತವಾಗಿಯೂ ಪ್ರಯತ್ನ ಮಾಡುವರು. ನನ್ನ ಪಾರ್ಶ್ವದಲ್ಲಿ ಸುಳಿದಾಡುತ್ತಿರುವ ಇತರ ಪ್ರಮಥಗಳನ್ನು ಸಹ ಅಲ್ಲಿಗೆ ಕಳುಹಿಸಿಕೊಡುವೆನು. ಆ ಗಣೋತ್ತಮರು ಸಹ ಅಲ್ಲಿಯೇ ವಾಸ ಮಾಡುತ್ತಿರಲಿ. ಬಳಿಕ ನಾನು ಕಾಶಿಗೆ ಪ್ರಯಾಣ ಮಾಡುವೆನು. ಇಂತೆಂದು ಮಹಾದೇವನು ತನ್ನಲ್ಲಿಯೇ ನಿಶ್ಚಯವನ್ನು ಮಾಡಿಕೊಂಡು ಗಜಮುಖನಾದ ಗಣಪತಿಯನ್ನು ಬಳಿಗೆ ಕರೆದು ಕಾಶಿಗೆ ಕಳುಹಿಸಲೆಣಿಸಿ ಸಂದೇಶವನ್ನು ಹೇಳಿದನು. ಮಗನೇ, ಇಲ್ಲಿಂದ ಶೀಘ್ರವಾಗಿ ಕಾಶಿಗೆ ಹೊರಡು. ಅಲ್ಲಿರುವ ನಮ್ಮ ಗಣಗಳೊಡನೆ ಕೂಡಿಕೊಂಡವನಾಗಿ ಸ್ಥಿರವಾಗಿ ನಿಂತು ನಮ್ಮ ಕಾರ್ಯಸಿದ್ಧಿಗಾಗಿ ಪ್ರಯತ್ನವನ್ನು ಮಾಡು. ನಮ್ಮ ಕಾರ್ಯಗಳಿಗೆ ನಿರ್ವಿಘ್ನಗಳನ್ನುಂಟು ಮಾಡುತ್ತಾ ದಿವೋದಾಸ ಮಹಾರಾಜನ ಕಾರ್ಯಗಳಲ್ಲೆಲ್ಲ ವಿಘ್ನಗಳನ್ನೇ ತಂದೊಡ್ಡುತ್ತಿರು. ಇಂತೆಂದ ಪರಮೇಶ್ವರನ ಆಜ್ಞೆಯನ್ನು ಶಿರಸಾವಹಿಸಿ ಲೋಕಸ್ಥಿತಿಯ ಮರ್ಮಗಳನ್ನು ಅರಿತ ವಿಘ್ನೇಶ್ವರನು ಭಗವಂತನ ಕಾರ್ಯವನ್ನು ನೆರವೇರಿಸುವ ಕಾರಣದಿಂದ ಶೀಘ್ರವಾಗಿ ಕಾಶಿ ಕ್ಷೇತ್ರವನ್ನು ಕುರಿತು ಪ್ರಯಾಣ ಮಾಡುವವನಾದನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ಕಾಶಿ ಕ್ಷೇತ್ರ ಗಣೇಶ ಪ್ರೇಷಣ ವರ್ಣನವೆಂಬ 55ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.